ಕಳೆದ 20 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕ ಸಮಾವೇಶ. ಆ ಸಮಾವೇಶ ಇಡೀ ರಾಜ್ಯದ ರಾಜಕಾರಣಿ ದಿಕ್ಕನ್ನು ಬದಲಾಯಿಸುವಂಥ ಒಂದು ಸಭೆ ಆಗಿತ್ತು. ಆ ಸಭೆ ಆದಮೇಲೆ ಹಲವಾರು ರಾಜಕೀಯ ಬದಲಾವಣೆ, ಏರುಪೇರು, ಅಧಿಕಾರ ನೋಡುವಂಥ ಅವಕಾಶ ರಾಜ್ಯದಲ್ಲಿ ಸಿಕ್ಕಿರುವಂಥ ಒಂದು ಸನ್ನಿವೇಶ ನಾವು ನೋಡಿದ್ದೀವಿ. ಈ 25 ವರ್ಷಗಳ ನೆನಪನ್ನು ಮುಂದಿಟ್ಟು 25 ವರ್ಷಗಳಲ್ಲಿ ಏನಾಗಿದೆ, ಆಗದೇ ಇರೋದನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು. ಈಗಾಗಲೇ ಬಹಳಷ್ಟು ಬುದ್ಧಿಜೀವಿಗಳು, ಭಾಷಣಕಾರರು ತಮ್ಮ ಅನುಭವವನ್ನು ಹೇಳಿದ್ದಾರೆ, ಯಾವ ರೀತಿ ಅದನ್ನು ಹೋರಾಟ ಮುಂದುವರಿಸಬೇಕು, ಹೋರಾಟ ಬದಲಾವಣೆ ಮಾಡಬೇಕು. ಸೊ ಅದನ್ನು ಮಾಡಲಿಕ್ಕೆ ಇವತ್ತು ನಾವು ಕರೆದಿರುವಂಥ ಇದು ಕಾರ್ಯಾಗಾರ. ಇದರಿಂದ ನಾವು ಮುಖ್ಯಮಂತ್ರಿ ಆಗಬೇಕು, ಅಧಿಕಾರದಲ್ಲಿ ಇರಬೇಕು, ಇಲ್ಲಿ ಬಂದವರೆಲ್ಲ ರಾಜಕೀಯ ಸ್ಥಾನಮಾನ ಪಡೀಲಿಕ್ಕಲ್ಲ. ಇದನ್ನ ಹೆಂಗೆ ಅಪ್ಗ್ರೇಡ್ ಮಾಡಬೇಕು, 2G ಇಂದ 3G ಆಯಿತು, 4G ಆಯಿತು, 5G ಹೆಂಗೆ ಒಯ್ಬೇಕು ಅನ್ನೋದು ಉದ್ದೇಶ ಇದು ನಮ್ಮದು. ಭಾಳ ಜನ ಪತ್ರಕರ್ತರು ಕೇಳಿದ್ರು, ನೀವು ಮುಂದೆ ಮುಖ್ಯಮಂತ್ರಿ ಆಗ್ತೀರ, ಅದಕ್ಕೆ ಸಿಗಲ್ಲ. ಅದಕ್ಕಲ್ಲ, ನಮ್ಮಲ್ಲಿರೋ ನ್ಯೂನ್ಯತೆಗಳನ್ನು, ತಪ್ಪುಗಳನ್ನು ಸರಿಪಡಿಸಿ ಭಾಳಷ್ಟು ಆ ವಿಚಾರಗಳನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳೋರು, ನಿಮ್ಮ ಹೋರಾಟ ಭಾಳಷ್ಟು ಬದಲಾವಣೆ ಆಗಬೇಕು, ಇಲ್ಲದೆ ಇದ್ರೆ ನಿಮ್ಮ ಹೋರಾಟವಾಗೇ ಉಳಿತತೆ ಅಂತ ಹೇಳಿದ್ರು ಅವರು. ಆ ಬದಲಾವಣೆಗೆ ನಿಮ್ಮ ಸಲಹೆ ಸೂಚನೆ ಮಾಡಲಿಕ್ಕೆ ಇಲ್ಲಿ ಕರೆದಿದ್ದೀವಿ. ಹುಬ್ಬಳ್ಳಿ ಸಮಾವೇಶ ಆದಮೇಲೆ ಭಾಳಷ್ಟು ರಾಜಕೀಯ ಅಧಿಕಾರವನ್ನು ಹಿಂದುಳಿದ ವರ್ಗದಿಂದ ನಾಯಕರು ಸುಮಾರು 2 ಬಾರಿ ಪಡೆಯುವಂಥ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಒದಗಿ ಬಂತು. ಈ ಅವಧಿಯಲ್ಲಿ ನಾವೇನೇನು ರಾಜಕೀಯದಿಂದ ಪಡೆದಿದ್ದೇವೆ, ಪಡಲಿಕ್ಕೆ ಏನಾಗಿಲ್ಲ. ನಮ್ಮ ರಾಮಚಂದ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ಸರ್ಕಾರ ಇದ್ರೂ ಕೂಡ ನಾವೇನು ಮಾಡಲಿಕ್ಕೆ ಆಗಿಲ್ಲ ಅಂತ. ನಮ್ಮ ಸರ್ಕಾರ ಇದ್ರೂ ಕೂಡ ನಾವೇನು ಮಾಡಲಿಕ್ಕೆ ಆಗಿಲ್ಲ ಅಂತ ಕೂಡ ಭಾಳ ಪ್ರಮುಖವಾಗಿರುವಂಥ ವಿಚಾರ. ಈಗ ನಾವು ಭಾಳ ಸಾರಿ ಹೋಗ್ತೀವಿ, ಮತ್ತೆ ಮುಂದಿನ ಚುನಾವಣೆಗೆ ಹೋಗ್ಬೇಕಾಗ್ತದೆ. ನಾವು ಹೋದಾಗ ಭಾಳ ಮಂದಿ ಪ್ರಶ್ನೆನೂ ಮಾಡ್ತಾರೆ, ನಿಮಗೆ 10 ವರ್ಷ ಅಧಿಕಾರ ಕೊಟ್ಟಿದ್ದೀವಿ, ನೀವು ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಕೂಡ ಪ್ರಶ್ನೆ ಬರ್ತದೆ. ನಿಮ್ಮ ಕೈಯಾಗ ಅಧಿಕಾರ ಕೊಟ್ಟಿದ್ದೀವಿ, ಮತ್ತೆ ಇನ್ನೇನು ಮಾಡೋರು ನೀವು? ಇದಕ್ಕೆಲ್ಲ ಸಣ್ಣದ್ರಾಗಬೇಕು ನಾವು. ಯಾಕೆ ಮಾಡ್ಲಿಕ್ಕಾಗಿಲ್ಲ, ನಮಗೆ ಏನು ಮಾಡಬೇಕಾಗಿತ್ತು? ಸ್ವಾಭಾವಿಕ ಕೇಳ್ತಾರೆ, ಮೇಡಮ್ಮ 10 ವರ್ಷ ನೀವು ಇದ್ರಲ್ರಿ, ಮತ್ತೇನು ಕೇಳ್ತಿರತ್ತ ವಿರೋಧಿ ಪಕ್ಷದವ್ರು ಕೇಳ್ತಾರೆ. 10 ವರ್ಷ ನಿಮ್ಮ ಕಡೆ ಅಧಿಕಾರ ಕೊಟ್ಟಿದ್ದೀವಿ ಸಂಪೂರ್ಣವಾಗಿ. ಹಿಂದುಳಿದವರಿಗೆ ಬದಲಾವಣೆ ಮಾಡಬೇಕಿತ್ತು, SC ST ಸುಧಾರಣೆ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಮಾಡಬಹುದಿತ್ತು. ಇದಕ್ಕೆಲ್ಲ ನಾವು ಪ್ರಶ್ನೆಗೆ ಉತ್ತರವನ್ನು ಹಿಡ್ಕೊಂಡು ಮತ್ತೆ 2 ವರ್ಷ ನಂತರ ಹೋಗಬೇಕಾಗಿದೆ. ಅದಕ್ಕಾಗಿ ಇದು ಪ್ರಿಪ್ರೇಷನ್ ಅಥವಾ ಎಕ್ಸಾಮ್ಗೆ ತಯಾರಿ ಹೆಂಗೆ ಮಾಡ್ತೀನಿ, ನೀಟ್ ಎಕ್ಸಾಮು, UPSC, KS ಹಂಗೆ ತಯಾರಿ ಮಾಡಲಿಕ್ಕೆ ಪ್ರಿಲಿಮಿನರಿ ನಿಮ್ಗೆ ಕರೆದಿದ್ದೀವಿ ಇಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದ್ರು ಕೆಲವು ಮಾಡ್ಲಿಕ್ಕೆ ನಮಗೂ ಆಗಿಲ್ಲ, ಕೆಲವರು ಮಾಡ್ಲಿಕ್ಕೆ ಕೂಡ ಬಿಡ್ದಿಲ್ಲ. ಅದನ್ನು ಕೆಲವು ನಮ್ಮ ಕೈಗೆ ಬಂದರೂ ಕೂಡ ಕೆಲವು ನಾವು ಏನು ಭರವಸೆ ನೀಡಿದ್ದೀವಿ ಶೋಷಿತ ಸಮುದಾಯಕ್ಕೆ ಮಾಡಲಿಕ್ಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಹೆಜ್ಜೆ ಇಡಬೇಕು ಅನ್ನೋದು ಇವತ್ತಿನ ಉದ್ದೇಶ. ಅದಕ್ಕಾಗಿ ಕರೆದಿದ್ದೀವಿ. ನಾವು 20 ವರ್ಷಗಳಿಂದ ಭಾಳಷ್ಟು ಕಲಿಯುವಂಥ ಪ್ರಯತ್ನ ಮಾಡಿದ್ದೀವಿ. ಅದನ್ನು ಬರುವಂಥ ದಿನಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಸೊ ನಮ್ಮ ಹೋರಾಟದ ಸ್ವರೂಪ ಬದಲಾವಣೆ ಆಗಬೇಕು. ಜಸ್ಟಿಸ್ ಅವರು ಹೇಳ್ದಂಗೆ ನಮಗೆ ರಾಜಕೀಯ ಅಂದರೆ ಏನು, ಸಾಮಾಜಿಕ ನ್ಯಾಯ ಅಂದರೆ ಏನು, ಯಾವ ರೀತಿ ಕೇಂದ್ರ ಸರ್ಕಾರ ನಮ್ಮನ್ನು ಆಳುತ್ತದೆ, ರಾಜ್ಯ ಸರ್ಕಾರ ಯಾವ ರೀತಿ ನಮ್ಮನ್ನು ಆಳುತ್ತದೆ, ಇದರಲ್ಲಿ ನಮ್ಮ
ಪಾತ್ರ ಎನ್ನುವುದು ಭಾಳ ಮುಖ್ಯವಾಗಿರುವಂಥ ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಅದಕ್ಕೆ ಬರುವಂಥ ದಿನಗಳಲ್ಲಿ ನಾವು ಅದಕ್ಕೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಮಾಡಲಿಕ್ಕೆ ಇವತ್ತು 1 ದಿನಗಳ ಕಾರ್ಯಾಗಾರ. ನಾವು ಕೂಡ ಸುಮಾರು 50,000 1 ಲಕ್ಷ ಜನ ಸೇರಿಸ್ಬೋದಿತ್ತು. ಅದರಿಂದ ಪ್ರಯೋಜನ ಆಗಿಲ್ಲ. 25 ವರ್ಷಗಳಲ್ಲಿ ಭಾಳಷ್ಟು ಸಭೆಗಳನ್ನು ನಾನು ನೋಡಿದ್ದೀನಿ. ಆ ಸಭೆಯಿಂದ ನಮಗೆ ಔಟ್ಕಮ್ ಭಾಳ ಕಡಿಮೆ. ಅದಕ್ಕೆ ಆಯ್ದ ಜನಗಳನ್ನು ಕರೆಸಿ ಏನು ಸಮಾಜದಲ್ಲಿ ಹಿಡ್ತಾ ಇದೆ, ನೀವೊಂದು 100 ಜನಕ್ಕೆ ತಿಳುವಳಿಕೆ ಹೇಳ್ಬೋದು, ಬದಲಾವಣೆ ಮಾಡುವಂಥ ಶಕ್ತಿವಂತ ಮಾತ್ರ ನಾವಿಲ್ಲಿ ಕರೆಸಿದ್ದೀವಿ. ಸೊ ಆ ಸಭೆ ಮಾಡಿದ್ರು ಕೂಡ ನಾವು ಬದಲಾವಣೆ ಕಾಣಲಿಲ್ಲ. ಲಕ್ಷಾಂತರ ಕೂಡಿದೀವಿ, 2 ಲಕ್ಷ ಕೂಡಿಸಿರ್ಬೋದು, 10,000 50,000 ಕೂಡಿದ್ರು ಕೂಡ ನಾವು ಬದಲಾವಣೆ ಮಾಡಲಿಕ್ಕೆ ಆಗಿಲ್ಲ. ಅದಕ್ಕೆ ನಮ್ಮ ಹೋರಾಟದ ಸ್ವರೂಪವನ್ನು ಇವತ್ತು ಬದಲಾವಣೆ ಮಾಡೋದು ಭಾಳ ಅವಶ್ಯಕತೆ ಇದೆ. ನಿಮ್ಮ ಕಲ್ಲಾಗಿದ್ರೆ ಈಗ ಕಲ್ಲಾಗಿದ್ದನ್ನು ಮೂರ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಇನ್ನು ಇವತ್ತಿಂದ ಹುಬ್ಬಳ್ಳಿ ಸಮಾವೇಶದಿಂದ 2ನೇ ಹೋರಾಟ ಪ್ರಾರಂಭ ಮಾಡಬೇಕಾಯ್ತು. ನಮ್ಗೆ 25 ವರ್ಷಗಳ ಅದು ಅಧಿಕಾರದ ಹೋರಾಟ ಇರ್ಬೋದು. ಈಗ ನಮ್ಮ ರಕ್ಷಣೆಗೆ, ನಮ್ಮ ಹಕ್ಕುಗಳಿಗೆ, ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳಿಗೆ ನಾವು ಇವತ್ತ ಹೊಸ ದಾರಿಯಲ್ಲಿ ಹೊಸ ರೂಪದಲ್ಲಿ ಹೋಗುವಂಥದ್ದಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸುಮಾರು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮತ್ತು ಈ ಐಯಿಂದ ನಮ್ಮ ರಕ್ಷಣೆಗೆ ಬರಬೇಕಿದು. ಇದು ನಿರಂತರವಾಗಿ ಆಕ್ಟಿವ್ ಇರಬೇಕದು. ಈಗ ಚುನಾವಣೆ ಬರ್ತದೆ ಅಂದಾಗ ಆಕ್ಟಿವ್ ಮಾಡೋದಲ್ಲ, ಇದು ನಿರಂತರವಾಗಿ ಐಯಿಂದ ಆಕ್ಟಿವ್ ಇರಬೇಕು. ಅದು ನಿಮ್ಮ ಆಗುವುಗಳನ್ನು ನೋಡ್ತಾ ಇರಬೇಕು, ರಕ್ಷಣೆ ಮಾಡ್ತಾ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಐಯಿಂದ ಕಟ್ಟಬೇಕಂತ ಹೊಸ ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದಕ್ಕೊಂದು ಫುಲ್ ಟೈಮು ಸ್ಟ್ರಕ್ಚರ್ ಇರಬೇಕು, ಅಧ್ಯಕ್ಷ ಇರಬೇಕು, ಜಿಲ್ಲಾಧ್ಯಕ್ಷ ಇರಬೇಕು. ನಮ್ಮ ಕೆಲಸವನ್ನು ಆ ಸಂಸ್ಥೆ ಮಾಡ್ತಾ ಇರಬೇಕು. ಸೊ ನಮಗೆ 25 ವರ್ಷ ನಂತರ ನೆನಪಾಯ್ತು ಮತ್ತೆ ಐಯಿಂದ. ಈಗ ಭಾಳ ಜನ ತಿದ್ದಾರ ಮತ್ತೆ ಇವ್ರು ಏನೋ ಆಗಾಕ ಬಂದರತ್ತ ಅಲ್ಲ. ಈ ಸಾರಿ ನಮಗೆ ಅದು ಶಾಶ್ವತವಾಗಿ ಒಂದು ಬಾಡಿ ಒಂಥರ, ಒಂದು NGO ಥರ ಪ್ರೊಫೆಷನಲ್ ಆಗಿ ಐಯಿಂದ ಕೆಲಸ ಮಾಡಬೇಕು. ಮತ್ತು ಅದು ಎಲ್ಲರ ರಕ್ಷಣೆ ಮಾಡಬೇಕು ಬ್ಯಾಲೆನ್ಸ್ ಆಗಿ. ಯಾರು ಇದರಲ್ಲಿ ನಾವು ಪವರ್ಫುಲ್ ಇದ್ದಾರೆ, ಇದೀವಿ, ಕೆಳಗಿನವರು ಇದ್ದಾರೆ, ಇಂಬ್ಯಾಲೆನ್ಸ್ ಆಗಿದೆ ಅದು. 20,000 ಜನಸಂಖ್ಯೆಯೂ ಒಂದು ಜಾತಿ ಇದೆ. 20,000 ಇದ್ದಾರೆ, 10,000ದವರು ಇದ್ದಾರೆ, 1 ಕೋಟಿದವರು ಇದ್ದಾರೆ. ನಾವು ಇಲ್ಲಿವರೆಗೆ ನೋಡಿದ್ವಿ 1,50,00,000 30 ಲಕ್ಷದವ್ರ ಮೇಲೆ ನೋಡಿದ್ದೀವಿ ನಾವು. ಈ 10,000 ಇನ್ನೂ ಮನೆ ಇಲ್ಲ, ನಮಗೆ ಅಲೆದಾಡ್ತೀವಿ, ಟೆಂಟಲ್ಲಿ ಇದ್ದೀವಿ, ನಮ್ಮನ್ನ ಯಾರು ಗುರುತಿಸೋರು ಇಲ್ಲ. ಅದನ್ನು ಗುರುತಿಸುವಂಥ ಹೊಸ ಹೆಜ್ಜೆ, ಹೊಸ ದಿಕ್ಸೂಚಿ ಮತ್ತೆ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಬೇಕಾಗಿದೆ. ಇದು ನಮ್ಮದು ಕೊನೆಯ ಹೋರಾಟ ಎಲ್ಲರದು. ನಮ್ಮದು, ನಿಮ್ಮದಲ್ಲ, ನೀವು ಮಾಡ್ತೀರಿ. ಕೊನೆ ಹೋರಾಟ ಅಂದ್ರೆ ಇನ್ನೂ 10-15 ವರ್ಷ ಇರ್ತೀವಿ. ಆದರೆ ಈಗ ಅದನ್ನು ರಿಪೇರ್ ಮಾಡೋದು 15 ವರ್ಷಕ್ಕೂ ಕಾರ್ಯರೂಪಕ್ಕೆ ಬರ್ತೈತಿ. ಕೊನೆ ಹೋರಾಟ ಅಂದರೆ ಇನ್ನೂ ಇರ್ತೀವಿ, 10-15 ವರ್ಷ ರಾಜಕೀಯದಲ್ಲಿ ಇರ್ತೀವಿ, ಸೋಷಿಯಲಿ ಇರ್ತೀವಿ. ಇವತ್ತು ನಾವು ಅದನ್ನು ಬಿತ್ತಿದ್ರೆ ಬೀಜ, ಮರ ಆಗಲಿಕ್ಕೆ 10 ವರ್ಷ, ಕಾಯಿ ಕೊಡಲಿಕ್ಕೆ 5 ವರ್ಷ, ಅಂದರೆ 15 ವರ್ಷಕ್ಕೆ ನಿಮ್ಮ ಮಕ್ಕಳಿಗೆ ಅದು ಫಲ ಕೊಡಬೇಕಿದೆ. ಭಾಳಷ್ಟು ವಿಚಾರಗಳನ್ನು ಇಲ್ಲಿವರೆಗೆ ನಾವು ನಾಗಮೋಹನ್ ದಾಸನ ಕರೆಸೋ ಉದ್ದೇಶ ಅಂದರೆ ಸಾಕಷ್ಟು ರಾಜಕೀಯ ಭಾಷೆ ನಿಮ್ಗೆ ಕೇಳಿಸಿದ್ದೀವಿ. ಎಲ್ಲೆಲ್ಲ ಎಂತೆಂಥವ್ರು ಬಂದು ತಾಸು ಗಂಟ್ಲೆ ಭಾಷಣ ಮಾಡಿದ್ರು, ಅರ್ಧ ತಾಸು ಮಾಡಿದ್ರು, ಎಲ್ಲನೂ ಕೇಳಿದ್ರೆ ಕೇಳೋಗಿ ಮತ್ತೆ ಸೇಮ ಹಾಗೆ ಉಳಿದ್ರಿ ನೀವು. ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾರು ರಾಜಕೀಯ ಹೊರತುಪಡಿಸಿದ್ದಾರೆ ವಿದ್ವಾಂಸರು, ನಮ್ಮ ಜಸ್ಟಿಸ್ನಂಥವರು, ಆ್ಯಕ್ಚುಲಿ ಕಾರ್ಯಕ್ರಮಕ್ಕೆ ನಮ್ಮ ಮುಂದಿನ ಸಾರಿ ಇವ್ರು ಬರಬೇಕಾಯಿತು, ನಮ್ಮ ರವಿ ವರ್ಮ ಕುಮಾರ್ ಅಂತ ಇನ್ನೊಬ್ರು ವಿದ್ವಾಂಸರು ಭಾಳ ಸಂಶೋಧನೆ ಮಾಡಿದ್ದಾರೆ ಹಿಂದುಳಿದ ವರ್ಗ, SC ST. ಮುಂದಿನ ಸಾರಿ ಅವ್ರನ್ನ ಕರೆಸ್ತೀವಿ.
ಯಾಕಂದ್ರೆ ಒಂದರಿಂದ ಫಲ ಸಿಗದಿಲ್ಲ ಅಂದ್ರೆ ನಾವು ಚೇಂಜ್ ಮಾಡೋಕೆ ಇಮಿಡಿಯೇಟ್, ಮಾರ್ಕೆಟ್ನಾಗ ಅದು ಸೇಲ್ ಆಗದಿಲ್ಲ ಅಂದ್ರೆ ಇಮಿಡಿಯೇಟ್ ಪ್ರಾಡಕ್ಟ್ ಚೇಂಜ್ ಮಾಡಬೇಕಾಯ್ತು ನಾವು. 25 ವರ್ಷದಿಂದ ಈ ಮಾರ್ಕೆಟ್ ಪ್ರಾಡಕ್ಟ್ ಹೇಳಿದಿ ನೋಡ್ತಾರ, ಮತ್ತೆ ಕೇಳ್ತಾರ, ರೇಟ್ ಕೇಳ್ತಾರ, ಮತ್ತೆ ಅಲ್ಲೇ ಇಟ್ಟು ಹೋಗ್ತಾರ, ರೇಟ್ ಕೇಳ್ತಾರ, ಎಲ್ಲ ಇಟ್ಟು ಹೋಗ್ತಾರ, ಅಂಗಡಿ ಒಳಗೆ ಹಂಗಾತಿತ್ತು. ಅದಕ್ಕೆ ಪ್ರಾಡಕ್ಟ್ ಚೇಂಜ್ ಮಾಡತ್ತೀವಿ ನಾವು. ಆ ಪ್ರಾಡಕ್ಟ್ ಹೆಂಗಿತ್ತಂದ್ರೆ ಈ ಸಾರಿ ಡೈರೆಕ್ಟ್ ಇಂಜೆಕ್ಷನ್. ಈ ಸಾರಿ ನಾಗಮೋಹನ್ ದಾಸ್ ಇರ್ಬೋದು, ಇನ್ನು ಬಹಳಷ್ಟು ವಿದ್ವಾಂಸರದಾರ, ಸುಮಾರು 100ಕ್ಕಿಂತಲೂ ಹೆಚ್ಚು ಐಡೆಂಟಿಫೈ ಮಾಡಿದೀವಿ ನಾವು. ಅವ್ರು ನಿಮ್ಗೆ ಹೇಳಿದ್ರೆ ಖಂಡಿತವಾಗಿ ಅವರು ಆರ್ಥಿಕವಾಗಿ ಎಕ್ಸ್ಪರ್ಟ್ ಅದಾರ. ಬಜೆಟ್ ಅಂದ್ರೆ ಏನು, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಏನು, ಶ್ರೀಮಂತರು ಹೆಂಗ್ ಶ್ರೀಮಂತರಾಗ್ತಾರ, ನೀವು ಯಾಕೆ ಇಲ್ಲೇ ಉಳಿದ್ರಿ, ಕೂಲಿ ಕಾರ್ಮಿಕನಾಗಿ ಉಳಿದ್ರು. ಜಸ್ಟಿಸ್ ಅವ್ರ ಒಂದು ಮಾತು ಹೇಳಿದ್ರು, ಹಿಂದೆ ಮನುವಾದಿಗಳ ಜಾತಿ ಹೆಂಗ್ ಮಾಡ್ರಂದ್ರೆ ಅದನ್ನ ಬಿಟ್ಟು ಟ್ರ್ಯಾಕ್ ಆ ಕಡೆ ಹೋಗಂಗಿಲ್ಲ ನೀವು, ಟ್ರೈನ್ ಹೆಂಗ್ ಹೋಗ್ತದ ಟ್ರ್ಯಾಕ್ನಾಗ ಹೋಗ್ಬೇಕು ನೀವು. ನಿಮ್ಮ ಆಹಾರ ಪದ್ಧತಿ ಬೇರೆ, ನಿಮ್ಮ ಧಾರ್ಮಿಕ ಆಚರಣೆ ಬೇರೆ, ಮದುವೆಯಲ್ಲಿ ಆಚರಣೆ ಬೇರೆ, ನಿಮ್ಮ ಕಸಬು ಒಂದೇ ರೀತಿ, ಅದನ್ನೇ ಮಾಡಬೇಕು ನೀವು. ಸತ್ತಾಗ ಸಂಪ್ರದಾಯ ಬೇರೆ. 4,000 ಎಷ್ಟು ಹೇಳಿದ್ರು, ಜಸ್ಟ್ 4,000 ಚಿಲ್ಲರೆ ಜಾತಿ ಇದಾವಂತ. ಅಷ್ಟು ಜನದ ಮನುಷ್ಯರಿದ್ರು ಸಂಪ್ರದಾಯ ಬೇರೆನೆ. ಮನುಷ್ಯರಲ್ಲ, ಅವರು ಮನುಷ್ಯರ, ಇವರು ಮನುಷ್ಯರ, ಮತ್ತೆ ಯಾಕೆ ಅಲ್ಲಿ ಭೇದ ಭಾವ ಅಂತ. ಹುಟ್ಟಿದಾಗೂ ಭೇದ ಭಾವ, ಜೀವಂತಿದ್ದಾಗೂ ಭೇದ ಭಾವ, ಸತ್ತಾಗೂ ಭೇದ ಭಾವ. ಇದನ್ನೇ ಎಲ್ಲರೂ ಕ್ವಶನ್ ಮಾಡಿದ್ರು. ಬುದ್ಧ ಕ್ವಶನ್ ಮಾಡ್ದ, ಬಸವಣ್ಣವ್ರು ಕ್ವಶನ್ ಮಾಡಿದ್ರು, ಅಂಬೇಡ್ಕರ್ ಮಾಡಿದ್ರು, ಪೆರಿಯಾರ್ ಮಾಡಿದ್ರು, ಜ್ಯೋತಿಬಾ ಫುಲೆ ಮಾಡಿದ್ರು, ನಾರಾಯಣ ಗುರುಗಳು ಮಾಡಿದ್ರು. ಅವ್ರ ದಾರಿಯಲ್ಲಿ ನಾವು ಬರಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಿಮಗೆ ಪೊಲಿಟಿಕಲ್ ವಿಚಾರಗಳನ್ನು ಬಿಟ್ಟು ಬೇರೆ, ಯಾಕೆ ಎಲ್ಲ ತೋರಿಸಿದ್ದೀವಿ ನಿಮ್ಗೆ, ಎಲ್ಲ ಡಾಕ್ಟರ್ ಕಡೆ ತೋರಿಸಿದ್ದೀವಿ, ಎಲ್ಲ ಡಾಕ್ಟರ್ ಆದ್ರು, ಆದರೆ ನಿಮ್ಮ ಕಾಯಿಲೆ ಈಗ ಡಾಕ್ಟರ್ ಚೇಂಜ್ ಮಾಡಲೇಬೇಕೀಗ. ಎಲ್ಲಾನು ತೋರಿಸಿ ಆಯ್ತು, ಎಲ್ಲ ಎಕ್ಸ್ಪರ್ಟ್ ಆದ್ರು, ಒಬ್ಬನ ಬಿಟ್ಟು 3 ಒಪಿನಿಯನ್ ತಗೊಂಡಿವಿ. ಒಂದು ಡಾಕ್ಟರ್ ಕೂಡ ನಿಮ್ಮ ಕಾಯಿಲೆಯನ್ನ, ರಾಜಕೀಯ ಡಾಕ್ಟರ್ ಅವರೆಲ್ಲ ವಾಸಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ವಿದ್ವಾಂಸರು, ಜಸ್ಟಿಸ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ವಿದೇಶಗಳಲ್ಲಿ ಓದಿ ಬಂದವರು ನಿಮ್ಮನ್ನ ಇನ್ನೂ ಗಟ್ಟಿಯಾಗಿ ಕಟ್ಟುವಂಥ ಕೆಲಸ ಈ ಹುಬ್ಬಳ್ಳಿಯ ಕಾರ್ಯಾಗಾರದಿಂದ ಪ್ರಾರಂಭ ಮಾಡಲಿಕ್ಕೆ ನಾವು ಒಂದು ದೃಢ ಸಂಕಲ್ಪ ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಇಲ್ಲಾಂದ್ರೆ ಈಗ ನಾವು 70 ವರ್ಷ ಸಂವಿಧಾನ ನಮಗೆ ಸಿಕ್ಕರೂ ಕೂಡ ಅದನ್ನು ಸರಿಯಾದ ರೀತಿಯಿಂದ ನಮಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರ ಮಹತ್ವ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಇನ್ನೂ ಮಟ್ಟ ಸಾಧ್ಯ ಆಗಿಲ್ಲ. ಸೊ ಅದಕ್ಕಾಗಿ ಹೊಸ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಸುಮಾರು ವಿಚಾರಗಳನ್ನು ನಾವು ಹೋರಾಟದ ದಾರಿ, ಹೋರಾಟದ ವ್ಯಾಖ್ಯಾನಗಳು, ಮತ್ತು ನಮ್ಮ ಹೋರಾಟ ಅಂದರೆ ಬೇರೆಯವ್ರನ್ನ ನಿಂದಿಸೋದು, ಬೈಯೋದವ್ರನ್ನ, ಅವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಅವ್ರು ನಮ್ದ ಪಾಲ ತಗೊಂಡ್ರು. ನಿಮಗೂ ಹೋರಾಟ ಶಕ್ತಿ ಇದೆ. ಜಸ್ಟಿಸ್ ಹೇಳ್ದಂಗೆ ನಿಮಗೂ ಓಟದ್ದು ಒಂದೇ ಬೆಲೆ, ಅವ್ರದ್ದು ಓಟು ಬೆಲೆ. ಟಾಟಾಂದು ಅಷ್ಟೇ, ನಿಮ್ಮದು ಅಷ್ಟೇ. ಏನು ಅವ್ರಿಗೇನು ಶ್ರೀಮಂತರದ್ದೇನು 100 ಓಟ್ ಕೊಟ್ಟಿಲ್ಲ. ನಿಮಗೆ ಎಷ್ಟು ಕೊಟ್ಟಾರ ಅಷ್ಟೇ ಕೊಟ್ಟಾರ. ಅದ್ರ ದುರುಪಯೋಗ ಎಲ್ಲಿ ಆಗ್ತದೆ ಅನ್ನೋದು ತಿಳ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಇನ್ನೊಂದು ಭಾಳ ಮುಖ್ಯವಾಗಿರುವಂಥ ವಿಚಾರ, ನಿಮ್ಮ ವಿರೋಧಿ ಯಾರು ಕಂಡಿಡಕ್ಕಾಗಿತ್ತು ಇವತ್ತವರೆಗೆ. ನಿಮ್ಮ ವಿರೋಧಿಗಳು ಯಾರು ಹೇಳಪ್ಪ? ನಿಮ್ಮ ವಿರೋಧಿ ಯಾರಂದ್ರೆ ಪಂಚಾಯತ್ ಎಲೆಕ್ಷನ್ ನಡೀತಾನಲ್ಲ, ಅವನ ಆ ಕಡೆ ನಿಂತಾನ, ಇವ ವಿರೋಧಿ. ಬಳ್ಳಾರಿ ಜಡಿಪಾಗ ನಿಮ್ಮನ್ನು ಸೋಲಿಸ್ತಾನ, ಆ ಜಾತಿ ಅವನು ಸೋಲಿಸ್ರ, ಇವ್ರು ಇರೋದು ಈ ಜಾತಿ, ಇಲ್ಲಿಗೆ ನಿಮ್ಮದು ಮುಗೀತು. ನಿಮ್ಮ 4,000 ವರ್ಷದಿಂದ ಹೊಡೆದಾಳು ಅಂತವ್ರು ಯಾರ್ದಾರ ಅವ್ರು ಗುರುತಿಸ್ಲಿಕ್ಕೆ ಆಗಿಲ್ಲ ನಿಮಗೆ.
4000 ವರ್ಷಗಳಿಂದ ನಿಮ್ಮನ್ನ ಜಾತಿ ಮಾಡ್ರು, ನಿಮ್ಮ ಕಸಬುಗಳನ್ನು ಮಾಡ್ರು, ಈ ಗೆರೆ ದಾಟ ಹೋಗಂಗಿಲ್ಲ ಅಂತ ಗುರುಸ್ಲಿಕ್ಕೆ ಆಗಿಲ್ಲ ನಿಮಗೆ. ನಿಮ್ಮ ವಿರೋಧಿಗಳು ಯಾರು ಅನ್ನೋದು ನೀವು ಕಂಡುಹಿಡಿದಾಗ ನಿಮಗೆ ಔಷಧಿ ಸಿಗುತ್ತೆ. ನಿಮ್ಗೆ ಎಷ್ಟು ಔಷಧಿ ಕುಡಿಸ್ರು, ಎಷ್ಟು ಡಾಕ್ಟರ್ ತೋರಿಸ್ರು ಕೂಡ ಇದನ್ನೇ ಹೇಳ್ತೀರಿ ನೀವು, ಔಷಧ ಸರಿ ಇದೆಯಾ, ಆದರೆ ನಿಮಗೂ ದೂರ ಆಗ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಸೊ ಇನ್ನು ಮುಂದಿನ ಎಲ್ಲ ಜಿಲ್ಲೆಯಲ್ಲಿ ಇಂಥ ಸಮಾವೇಶ ಮಾಡ್ತೀವಿ. ಮುಂದಿನ ಸಾರಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ನಾವು ಕರೆಸೋದಿಲ್ಲ, ವಿದ್ವಾಂಸನ ಕರೆಸ್ತೀವಿ. ಅವರಿಂದ ನಿಮಗೆ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ 70 ವರ್ಷದಿಂದ ನೋಡಿದ್ದೀವಿ, ರಾಜಕೀಯ ಭಾಷೆಯಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ನಡತೆ, ಶಿಕ್ಷಣದಲ್ಲಿ, ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ತಯಾರಿ ಇಲ್ಲ. ಹೀಗಾಗಿ ನಮ್ಮ ಹೋರಾಟದ ದಿಶೆಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಅಹಿಂದ ಮೂಲಕ ಪ್ರಯತ್ನ ಮಾಡ್ತೀವಿ. ಅಹಿಂದ ಅಂದರೆ ಎಲ್ಲರೂ ಬಂದ್ರೆ ಹತ್ರ ಯಾರು ಉಳಿದೇ ಇಲ್ಲ, ಉಳಿದ್ರೆ ಯಾರು ಅಹಿಂದ ಅಂದರೆ ಎಲ್ಲ ಜಾತಿ ಬಂದ. ಅಂದ್ರೆ ಅಲ್ಪಸಂಖ್ಯಾತರು, ಈ ಅಂದ್ರೆ ಹಿಂದುಳಿದ, ದಲಿತರು, ಮತ್ತು ಉಳಿದ್ರೆ ಯಾರು ಇದರಲ್ಲಿ? ಇಷ್ಟು ದೊಡ್ಡ ಶಕ್ತಿ ಇಟ್ಕೊಂಡು ಮತ್ತೆ ನಾವು ಬಿಡಬೇಕಾಗಿದೆ. ಇಷ್ಟು ದೊಡ್ಡ ನಿಮ್ಮ ಶಕ್ತಿ ಇಟ್ಟುಕೊಂಡು ಮತ್ತೆ ಬಿಡುವಂತ ಪ್ರಯತ್ನ ಆಗ್ತಾ ಇದೆ. ಅದಕ್ಕಾಗಿ ಬರೋ ದಿನಗಳಲ್ಲಿ ಇದನ್ನು ಸರಿಯಾದ ರೀತಿಯಿಂದ ನಾವು ಕಟ್ಟಬೇಕಾಗಿದೆ. ಬಹುಶಃ ಮುಂಚೆ ಹಾಡಿರ್ಬೋದು ಇಲ್ಲಿ ಕ್ರಾಂತಿ ಗೀತೆ, ಬುದ್ಧ ಬಸವ ಅಂಬೇಡ್ಕರ್ ಆಗಲಿಲ್ಲ ಆದರ್ಶ, ಇನ್ನೂ ತಪ್ಪೇ ಎಲ್ಲ ಸಂಘರ್ಷ ಅಂತ ಹಾಡ್ತೀವಿ ನಾವು. ಅವ್ರ ಆದರ್ಶ ಆಗಿದ್ರೆ ಇದೆಲ್ಲ ಸಮಸ್ಯೆ ಇಲ್ಲ. ಅವ್ರು ಎದಕ್ಕೆ ಹೋರಾಟ ಮಾಡಿದ್ರು? ಬುದ್ಧ ಬಸವಣ್ಣವ್ರ ಹೋರಾಟ ಏನಿತ್ತು, ಅಂಬೇಡ್ಕರ್ ಹೋರಾಟ ಅನ್ನೋದು ಇನ್ನೊಬ್ಬ ತಿಳ್ಕೊಳಕ್ ಹೋಗಿಲ್ಲ. ಯಾರಿಗೆ ತಿಳ್ಕೊಳಕ್ ಹೋದ್ರೆ ನಿಮ್ಗೆ ಯಾರು ಶಿಕ್ಷಣದಿಂದ ದೂರ ಇಡಕ್ಕೆ ಪ್ರಯತ್ನ ಮಾಡ್ರೆ ಅವ್ರನ್ನ ತಿಳ್ಕೊಂಡ್ರಿ ನೀವು. ನಿಮಗೆ ಹೋರಾಟ ಮಾಡಿದವರು ಮನೆಯಿಂದ ಹೊರಗೆ ಇಟ್ರಿ, ಯಾರು ನಿಮ್ಗೆ ವಿರೋಧ ಮಾಡಿದ್ರು ಮನೆ ಒಳಗೆ ಅವರು ಒಳಗಿಟ್ಕೋದ್ರಿ. ಹಿಂಗಾಗಿ ನಿಮ್ಮ ವಿರೋಧಿಗಳನ್ನ ಮೊದಲು ಪತ್ತೆ ಹಚ್ಚುವಂತ ಕೆಲಸ ಮಾಡಿ, ಆವಾಗ ಎಲ್ಲಾನು ದಾರಿ ಸುಗಮವಾಗಿ ಓಡಲಿಕ್ಕೆ ಶುರು ಆಗ್ತೈತಿ. ಇಲ್ಲಾಂದ್ರೆ ಅವ್ನ ಪಂಚಾಯತ್ಯಾಗ ಸೋಲಿಸಿದ ಅವನ ಜೋಡಿ ಜಗಳ, ಟಿಪಿಯಾಗ ಸೋಲಿಸಿದ ಅವನ ಜೋಡಿ ಜಗಳ, ಇಲ್ಲೇ ಜಗಳ ಎದುರ ಬದ್ರ, ಮನೆ ಅವನ ಎದುರುಗಡೆ ಇವ್ರ ಎದುರುಗಡೆ. ಅವ್ರು ನಿಮ್ಮ ವಿರೋಧಿ ಅಲ್ಲ, ಅದು ರಾಜಕೀಯ ವಿರೋಧಿ ಅಷ್ಟೇ. ಶಾಶ್ವತವಾಗಿ ವಿರೋಧಿಗಳನ್ನ ಹುಡುಕುವಂತ ಪ್ರಯತ್ನ ಮಾಡಿ, ನೀವೊಂದ್ಸರಿ ಕುಂತ ಚಿಂತನೆ ಮಾಡಿ ಅಂದಾಗ ಮಾತ್ರ ಹುಡುಕುವಂತ ಪ್ರಯತ್ನ ಮುಂದಿನಲ್ಲಿ ಖಂಡಿತವಾಗಿ ಬಹಳಷ್ಟು ಬದಲಾವಣೆ ಮಾಡ್ತೀವಿ. ಎಲ್ಲರಿಗೂ ಸಾಧ್ಯ ಆದಷ್ಟು ಎಲ್ಲರಿಗೂ ಇಂಥ ಕಾರ್ಯಕ್ರಮ ಮಾಡಿ ಇಂಥ ಹಲವಾರು ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ರಾಜಕೀಯ ಒಂದ್ಸಾರಿ ಬರ್ತಾ ಇರ್ತದೆ, ಒಂದ್ಸಲಿ ಹೋಗ್ತಾನೆ ಇರ್ತದೆ, ಇದೇನು ಪ್ರಶ್ನೆ ಇಲ್ಲ. ಆದರೆ ನಮ್ಮ ಭಾರತದ ಮೂಲ ನಿವಾಸಿಗಳು, ನಾವೆಲ್ಲ ಭಾರತದ ಮೂಲ ನಿವಾಸಿಗಳು, ಇವತ್ತು ನಾವು ಬೇಡುವಂಥ ಸ್ಥಾನದಲ್ಲಿ ಇದೀವಿ. ನಾವು ನಮ್ಮ ಮನೆಯನ್ನ ಸ್ವಲ್ಪ ಯಾರಿಗೂ ನೋಡಪ್ಪ ಬಾಡಿಗೆ ಇಟ್ಕೋ, ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಹೊರಗೆ ಹೋದಾಗ ಅವನ ಮಾಲಕ ಆಗ್ಯಾನ, ನಾವು ಹೊರಗೆ ಹಂಗೆ ಅಲೆಮಾರಿ ಥರ ಅಡ್ಡಾಡ್ತೀವಿ. ಮಾಲಕರು ನಾವು. ಈ ಮನೆ ಸ್ವಲ್ಪ ಕಾಯ್ಪ, ನಿನಗೆ ಹೊರಗೆ ಹೋಗಿ ಎಲ್ಲೋ ಬರ್ತೀವಿ ಒಂದು ವರ್ಷ ಅಂತ ಹೇಳಿ ಬಂದಾಗ ನಾನೇ ಮಾಲಕ ಅಂತ ಅವನು ಕೂತಿದ್ದಾನೆ. ಹೀಗಾಗಿ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೀವಿ, ಸಾಮಾಜಿಕವಾಗಿದ್ದೀವಿ, ಆರ್ಥಿಕವಾಗಿ ಆಗಿದ್ದೀವಿ. ಇನ್ನೂ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಲಿಕ್ಕೆ ಆಗಿಲ್ಲ ನಮಗೆ. ಇದೇ ಏನ್ರ ನಿಮಗೆ ಯಾರ ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಆದ್ರೆ ಒಂದು ಅಡ್ಮಿಷನ್ ಕೊಡ್ಲಿಕ್ಕೆ ಯಾರಿಗಾರ ಒಂದು 50 ಲಕ್ಷ ತಕ್ಷಣ ಬೇಕಾದ್ರೆ ಬ್ಯಾಂಕ್ ಕಟ್ಟಿದೀವ, ಬೇರೆ ಯಾರೆಲ್ಲ ಅದು ಕಟ್ಕೋತಾರ. ಅವ್ರು ಯಾವಾಗ ಬೇಕಾದಾಗ ತಮ್ಗೆ ಕೊಡ್ತಾರ. ಅವ್ರು ನಿಮ್ದೇನಿದೆ, ಬ್ಯಾಂಕ್ ಇದೆಯಾ, ಶಿಕ್ಷಣ ಸಂಸ್ಥೆ ಇದೆಯಾ? ಏನರ ಇಲ್ಲ, ಏನೂ ಇಲ್ಲ. ಯಾವಾಗಲೂ ಸರ್ಕಾರ ಕಡೆ ನೋಡ್ತಾನೆ ಇರ್ತೀವಿ ನಾವು, ಸರ್ಕಾರ ಏನು ಮಾಡ್ತೈತೆ, ಸರ್ಕಾರ ಏನು ಮಾಡ್ತೈತೆ ಅಂತ. ನಿಮ್ಮ ಶಿಕ್ಷಣ ಸಂಸ್ಥೆ ಕಟ್ಟಿ 4 ಮಂದಿಗೆ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತದೆ. ಬ್ಯಾಂಕ್ಗಳನ್ನು ಕಟ್ಟರೆ ಸಾಲ ಕೊಡ್ಲಿಕ್ಕೆ ತಕ್ಷಣ ಅನುಕೂಲ ಆಗ್ತದೆ. ಉದ್ಯೋಗಗಳನ್ನು ಕಟ್ಟಿ, ಉದ್ಯೋಗಗಳು ಕೂಡ ಇಲ್ಲ ನಮ್ಮ ಕಡೆ.
ಎಲ್ಲರ ಬರೋರು ನೌಕರಿ ಕೊಡೋಣವ್ರ, ಕೊಡುವಂಥ ಜಾಗದಾಗ ನೀವು ಬನ್ನಿ, ನೌಕರಿಗಳನ್ನು ಕೊಡುವಂಥ ಜಾಗದಲ್ಲಿ ನೀವು ಬರಬೇಕು. ಆವಾಗ ಸಮಾಜದಲ್ಲಿ ನಿಮ್ಮನ್ನು ನೋಡುವಂಥ ಏನು ದೃಷ್ಟಿ ಇದೆ ಅದು ಭಾಳಷ್ಟು ಬದಲಾವಣೆ ಆಗುವಂಥ ಪ್ರಯತ್ನ ಆಗ್ತೈತೆ. ಈ ಸಂಘಟಕರು ಮುಂದಿನ ಸಾರಿ ಯಾರು ಭಾಷಣ ಮಾಡ್ತಾರ ಮೇಲ್ಗಡೆ ಒಬ್ಬರೇ ಇರಬೇಕು, ಯಾರು ಕೂಡ ಕೂಡುದು. ಇನ್ನು ಕೂಡ ನಾನು ಹೇಳಿದೆ, ಮುಂದಿನ ಸಾರಿ ಎಲ್ಲರೂ ಸಮಾಡ್ರೆ ಅಲ್ಲಿ ಭೇದ ಭಾವ ಇನ್ನು ಕೂಡ ನಾನು ಹಿಡ್ದೆ ಕೆಳಗಡೆ ಕೂಡಬೇಕು, ಮೇಲ್ಗಡೆ ಒಂದೇ ಚೇರ್ ಇರಬೇಕು, ಭಾಷಣ ಮಾಡೋದು ಒಂದೇ ಚೇರ್ ಇರಬೇಕು. ಆ ಸಮಾನತೆ ಮೊದಲು ಇಲ್ಲಿಂದ ಪ್ರಮಾಣ, ನಾವು ದೊಡ್ಡವರು ನೀ ದೊಡ್ಡವರು, ಯಾಕಂದ್ರೆ ಈಗ ಇಷ್ಟೆಲ್ಲ ಕೂತಾರೆ, ನಾವೇನು ಕಡಿಮೆ ಆತಾವ್ರು ಈಗಾಗಲೇ ಶುರು ಆಗಿರ್ತೈತೆ. ನನ್ನ ಯಾಕೆ ಕೆಳಗೆ ಕುಣಿಸ್ರು, ನಾ ಯಾಕೆ ಈ ಥರ ಈಗ ನಾವು ನಮ್ಮ ಜಸ್ಟಿಸ್ ಅವ್ರು ಏನು ಮಾತಾಡ್ದಿಲ್ಲ, ನನಗೆ ಕೆಳಗೆ ಕುಣಿಸಿದವ ಆಧರಿಸಿ ಎಲ್ಲಪ್ಪ ಹುಡುಕ್ತಿರ್ತಾನೆ, ಇವನ್ ಹೆಂಗೆ ನನಗೆ ಕೆಳಗೆ ಕುಣಿಸ್ತ ಈ ಥರ ಚಿಂತೆ ಮಾಡ್ಕೊತ ಊರಿಗೆ ಹೋಗ್ಬಿಡ್ತಾರೆ ಅವರು. ಅಂಬೇಡ್ಕರ್ ಅವ್ರ ವಿಚಾರಗಳು, ಬಸವಣ್ಣವ್ರ ವಿಚಾರಗಳು ಹೇಳಿದ್ರು ಕೂಡ ನಾವು ಮನೆಗೆ ಕ್ಯಾರಿ ಮಾಡೋದು ಇದನ್ನೇ. ಹಿಂಗಾಗಿ ನಾವು ಯಾವುದೋ ಹೋರಾಟದಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ರು ನಮ್ಮ ಜಸ್ಟಿಸ್ ಅವರು, 2 ತಾಸು ಟೈಮ್ ಕೊಡ್ಲಿಕ್ಕೆ ಆಗೋಲ್ಲ ನಿಮಗೆ, 2 ತಾಸು. ಮುಂದಿನ ಸಾರಿ ನಮ್ಮದು 12ಕ್ಕೆ ಪ್ರಾರಂಭ ಆಗಿ 2 ಗಂಟೆಗೆ ಒಂದು 3 ಜನ ಮಾತ್ರ ಸ್ಪೀಕರು, ಒಂದು ಅರ್ಧ ಗಂಟೆ ಮಾತಾಡಲಿ, 3 ಜನ 2 ತಾಸು. ಯಾಕಂದರೆ ನಿಮಗೂ ಕೂಡಲಿಕ್ಕೆ ಪೇಷಂಟ್ಸ್ ಇರೋಲ್ಲ ಭಾಳ ಜನ. ಯಾಕೆ ನಮ್ಮ ರಾಜಕೀಯ ಫಂಕ್ಷನ್ ನೋಡ್ತೀವಿ ನಾವು, ಅವ್ನು ಮುಂಜಾನೆ 8 ಗಂಟೆಗೆ ಊರಾಗ ಎಬ್ಸಿರ್ತಾರೆ, ಅವ್ನು ಜೀಪ್ನಾಗ ಹತ್ತಿಸ್ತಾರೆ, ಅವ್ನು ಟೆಂಟ್ನಾಗ ಬಂದು ಕೂತಾಗ 10-10ವರೆಗೆ ತಂದು ಕುಣಿಸ್ತಾರೆ ಅವ್ನು. ಆವಾಗ ಯಾರು ಒಬ್ಬರು ಇರೋದಿಲ್ಲ ಅಲ್ಲಿ. ಅವನ ಮುಖ ಅವ್ನು ನೋಡ್ತಾನೆ, ಇವನ ಮುಖ ಇವನು ನೋಡ್ತಾನೆ. 12 ಗಂಟೆಗೆ ಒಬ್ರು ಯಾರು ಬಂದು ಸ್ವಲ್ಪ ಸಣ್ಣಗ ಹೇಳ್ತಾರೆ, 1 ಗಂಟೆಗೆ ನಮ್ಮ ಮುಖಂಡರು ಬರ್ತಾರೆ. ಅಟ್ರಾಗ ಒಂದು 25% ಮಂದಿ ಅವ್ರು ಹೆಂಗಸರು ಎಲ್ಲ ಎದ್ದು ಹೋಗಿರ್ತಾರೆ. 2:15 ಯಾರು ಇರೋಲ್ಲ ಅಲ್ಲಿ, ಖಾಲಿ ಕುರ್ಚಿಗೆ ನಾವು ಭಾಷಣ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ನಾವು ಹೋಗ್ತೀವಿ. 2 ತಾಸಿನಲ್ಲಿ ನಿಮಗೆ ತಿಳಿಬೇಕು, ಗಟ್ಟಿ ಆಗಬೇಕು, ಅಷ್ಟರಲ್ಲೇ ಸಾಕು. ಯಾಕೆ ಟೈಮ್ ಜನಕ್ಕೆ ಭಾಳ ಮಹತ್ವ ಇದೆ. ನಾವೆಲ್ಲ ಗ್ರಾಂಟೆಡ್ ಅದು ತಗೋತೇವೆ, ಬಂದಾವೆಲ್ಲ ನಾವು ಕೊಡ್ತಾನೆ ಮೇಲೆ ಹೋಗ್ತಾನೆ, ಹಂಗಿಲ್ಲ. ಈ ಕಾಲ ಬದಲಾವಣೆ ಆಗಿದೆ. ಮುಂದಿನ ನಮ್ಮ ಸಂಘಟಕರು 2 ತಾಸು ಕಾರ್ಯಕ್ರಮ ಮಾತಾಡೋರು ಅಷ್ಟರಲ್ಲೇ ಮಾತಾಡಬೇಕು, ಮುಗಿಸೋತ ಪ್ರಯತ್ನ ಮಾಡ್ರೆ ಅವರು ಭಾಳ ಖುಷಿಯಿಂದ ಕೇಳ್ತಾರೆ. ಯಾಕಂದ್ರೆ ಅವ್ರು ಕೇಳಿಸೋದು ನಾವು ಭಾಳ ಮುಖ್ಯ. ನಾವೇನು ಮಾತಾಡೋದು ಕೇಳೋದಿಲ್ಲ, ಏನು ಮಾಡೋದು ಅದು. ಅದಕ್ಕೆ ಭಾಳ ಅಚ್ಚುಕಟ್ಟಾಗಿ 2ಕ್ಕೆ ಅಂದರೆ ಹೆಂಗೋ ಕೋರ್ಟ್ ಹಾಲ್ ಬಿಡ್ತೈತಲ್ಲ, ಬಿಡಬೇಕಾದ ಗಂಟೆ ಹೊಡಿಲೇಬೇಕಾದ. ಅಲ್ಲಿಂದ ನಿಮ್ಮ ಶಿಸ್ತು ಪ್ರಾರಂಭ ಆಗಲಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹಫೀಜ್ ಸೈಯದ್ ಮೊಹಮ್ಮದ್ ಅಲ್ ಹುಸೇನ್ ಅವರು ಗುಲ್ಬರ್ಗಾದಿಂದ ಬರಬೇಕಾಗಿತ್ತು. ಅವರಿಗೆ ಉರ್ಸಿದೆ ಭಾಳ ದೊಡ್ಡದ. ಅವರು ಕೂಡ ನಮ್ಮ ಜೊತೆ ಎಲ್ಲ ಹೋರಾಟದಲ್ಲಿ ನಮ್ಮ ಜೊತೆ ಇರ್ತಾರೆ. ಭಾಳಷ್ಟು ಪೂಜ್ಯರು, ಸ್ವಾಮೀಜಿಯವರು ಕೂಡ ನಮ್ಮ ಜೊತೆ ಇದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಯಾರು ಬಸವಣ್ಣವರ ವಿಚಾರಗಳನ್ನು ಹೋರಾಟ ಮಾಡ್ತಾರೆ, ನೀವು ಅವ್ರಿಗೆ ಶಕ್ತಿ ತುಂಬಬೇಕು. ಆರ್ಥಿಕವಾಗಿ ಅವರಿಗೆ, ಮಾನಸಿಕವಾಗಿ ನೀವೆಲ್ಲ ಅವರಿಗೆ ಶಕ್ತಿ ತುಂಬಬೇಕು. ಸುಮಾರು ಜನ ಸ್ವಾಮೀಜಿ ನಮ್ಮ ಪರವಾಗಿದ್ದಾರೆ. ಸೊ ಬಸವಣ್ಣವರ ವಿರೋಧವಾಗಿ ಇತ್ತಿತ್ತಲಾಗ ಮಾತಾಡುವಂಥ ಗಾಳಿ ಶುರುವಾಗಿದೆ. ಬಸವಣ್ಣವರ ವಿರೋಧವಾಗಿ ಗಾಳಿ ಚಾಲು ಆಗಿದೆ. ನೀವು ಸುಮ್ಮಿದ್ರೆ ಜೋರಾಗ್ತೈತೆ. ಅದು ಟ್ರಯಲ್ ಮಾಡ್ತಿದ್ದಾರೆ ಅವರು. ಇನ್ನು ಬಸವಣ್ಣವ್ರಿಗೆ ಕ್ವಶನ್ ಮಾಡ್ರೆ ಬಂದು ನೀವು ಯಾವ ಲೆಕ್ಕ, ಅಂಬೇಡ್ಕರ್ ಕ್ವಶನ್ ಮಾಡಿದ್ರೆ ಬಂದು ನೀವು ಯಾವ ಲೆಕ್ಕ, ನಿಮಗೆ ಯಾರು ಅಂತ ಪ್ರಸಂಗ ಬಂದಾಗ ನೀವೆಲ್ಲರೂ ವಿರೋಧ ವ್ಯಕ್ತ ಮಾಡ್ಬೇಕು. ಕೈಯಲ್ಲಿ ಮೊಬೈಲ್ ಇದೆ ವಿರೋಧ ಮಾಡಲಿಕ್ಕೆ, ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಮತ್ತು ಬಸವಣ್ಣ ಅಂಬೇಡ್ಕರ್ ನಮ್ಗೆ ಉಳಿಸ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ಮತ್ತೆ ನೀವು ಅದಕ್ಕೆ ಬದುಕು ಪ್ರಶ್ನೆ ಇಲ್ಲ. ಅದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ ಬಸವಣ್ಣವ್ರ ವಿರುದ್ಧ ಹೇಳಲಿಕ್ಕೆ. ನಾಳೆ ಬಹುಶಃ ಬಸವಣ್ಣ ಹೇಳ್ಬೋದೇ, ಕಾಲ್ಪನಿಕ ಬಸವಣ್ಣ ಯಾರು ಇರಾಕಿಲ್ಲ ಅಂತ ಹೇಳ್ಬೋದು. ಅವರು ಆ ಮಟ್ಟಕ್ಕೆ ಹೊಂಟಿದ್ದಾರೆ ಈಗ. ಅವರು ಬಸವಣ್ಣ ಇಲ್ಲೇ ಇಲ್ಲ, ಅವ್ರು ಕಾಲ್ಪನಿಕ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೊಡಬೇಕಾಗುತ್ತೆ.
ನಿಮ್ಮಿಂದ ವಿರೋಧ ಆಗಬೇಕು, ಸಮೂಹದಿಂದ, ಲೀಡರ್ ಅಲ್ಲ. ಸೊ ಇವನ್ನೆಲ್ಲ ಗಮನಿಸ್ಬೇಕು. ನೀವೆಲ್ಲ ಗಮನಿಸ್ತಿದ್ದಾರೆ ಯಾರಿಗೆ ಯಾರು ವಿರೋಧ ಮಾಡ್ತಿದ್ದಾರೆ, ಯಾರು ಹೇಳ್ತಿದ್ದಾರೆ. ಸಮೂಹ ವಿರೋಧ ಮಾಡಿದ್ರೆ ಸುಮ್ಮಾಗಿರ್ತಾರೆ ಅವ್ರು. ಸೊ ಅದಕ್ಕೆ ಹೆಚ್ಚು ಮಾತಾಡುವಂಥ ಪ್ರಯತ್ನ ಮಾಡೋಣ. ಜಿಲ್ಲಾಗೆ ನಿಮಗೆ ಇವತ್ತಿಂದ ಅಮಿತಾಬ್ ಬಚ್ಚನ್ ಏನದು ಅಬ್ಕ ಶುರು ಹೋಗ್ತಾ ಸಮಯ ಅಂದಂಗೆ 28 ಮೇವರೆಗೆ ಸಮಯ ಶುರು ಹೋಗ್ತಾ ಹೆಂಗ್ರೆ अब आपका समय ಶುರು ಹೋಗ್ತಾ ಹೈ. ನೋಡ್ಕೋತಾನೆ ದಿವಸ ಕ್ಯಾಲೆಂಡರ್ ನೋಡಬೇಕು, ನೀವು ಓಡಬೇಕು. 10 ಜನರ ನೀವು ಪರಿವರ್ತನೆ ಮಾಡಬೇಕು. ನಮ್ಮನ್ನೇ ಬಾಗಲಕೋಟೆ ಚುನಾವಣೆಗೆ ಹೋಗಿದ್ದೆ. ನಾವೇನು ಅಹಿಂದ ಅಂತ ಹೇಳ್ತೀವಿ, ಅಹಿಂದ ಎಲ್ಲ ವಿರೋಧ ಪಕ್ಷದಾಗ ಅದಾರ. ಯಾರು ಕೇಳ್ರು ನಾವು ಯಾರು ಬೇಕಾದ್ರೆ ಕೇಳ್ರಿ, ನಾವು ಮೊದಲಿಂದ ಅಲ್ಲೇ ಅದಾವ್ರಿ. ನಾವೆಲ್ಲ ಆ ಸಂಘಟನೆಯಲ್ಲಿ ಬಂದವರು. ಅರೇ ಮುಟ್ಟುದಿಲ್ಲ ಇವ್ರನ್ನ, ಅವರು ಇವ್ರು ಅಲ್ಲೇ ಅದಾರ. ಸುಮಾರು ಜನ ಕೇಳಿದ್ವಿ ನಾವು, ಸಣ್ಣ ಸಣ್ಣ ಜಾತಿಯವರು, ಕೆಲ ಜಾತಿಯವ್ರನ್ನ, ನಾವು ಅಲ್ಲೇ ಅದರಿ ಅಲ್ಲೇ ಅದು ಅಂತೆಲ್ಲ ಹೇಳೋರು. ನಮ್ಮ ರಾಜಕಾರಣಿ, ನಮ್ಮ ಲೀಡರ್ ಕೂಡ ಭ್ರಮೆದೊಳಗದಾರ. ಎಲ್ಲ ಇಂದ ನಮ್ಮ ಕಡೆ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ. ಅವನು ಪರಿವರ್ತನೆ ಮಾಡುವಂತ ಕೆಲಸ ಇವತ್ತಿನ ಪ್ರಾರಂಭ ಆಗ್ಬೇಕು. ನೀವು ನನಗೆ ಶಾಕ್ ಆಯಿತು ಬಾಗಲಕೋಟೆ ನೋಡಿ. ನಾವು ಈ ಜಾತಿಯವ್ರು ನೋಡ್ರೆ ಓ ಇವ್ರು ನಮ್ಮವ್ರು ಇರ್ತಾರಂತ ನಾವು ಒಂದು ಅಂದಾಜು. ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರೆ ಯಾರೂ ಒಬ್ಬರೂ ಇಲ್ಲ. ಸೊ ಆ ಭ್ರಮೆಯಲ್ಲಿ ನಮ್ಮ ಪಕ್ಷದ ಮುಖಂಡರಿದ್ದಾರೆ. ಇವ್ರು ನೋಡಂದ್ರೆ ಈ ಜಾತಿಯವ್ರು ನಮ್ಮವರು, ಹಂಗಿಲ್ಲ. ಪರಿಸ್ಥಿತಿ ಭಾಳ ವಿಭಿನ್ನವಾಗಿದೆ, ಗಂಭೀರವಾಗಿದೆ. ಸೊ ಭಾಳಷ್ಟು ನಾವು ಅವ್ರ ಸಮಸ್ಯೆಗಳನ್ನು ಕೇಳಬೇಕು. ಅವ್ರ ದುಃಖದಾಗಿದ್ದಾಗ ಅವ್ರನ್ನ ಹೋಗಿ ಹೇಳಿದ್ರು, ಬಹುಶಃ ಜಸ್ಟಿಸ್ ಅವ್ರು ಹೇಳಿದ್ರು ತಮ್ಮ ಬಗ್ಗೆ ಏನೋ ಹೇಳಿದ್ರು ಅವ್ರನ್ನ ನಾವು ಅಟೆಂಡ್ ಮಾಡಬೇಕು. ಸೊ ಇಲ್ಲದಿದ್ರೆ ನಮ್ಮಿಂದ ದೂರ ಆಗ್ತಾರೆ ಅವ್ರು. ಸೊ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಅವ್ರ ರಕ್ಷಣೆಗೆ ನೂರಾರು ಕಾರ್ಯಕ್ರಮ ಹಾಕಿ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಅವ್ರಿಗೆ ತಿಳುವಳಿಕೆ ಕೇಳಿದ್ರೆ ಬಹುಶಃ ನೀವು ಇಲ್ಲಿದ್ದೀರಿ. ಇಲ್ಲಿ ಸುಮಾರು ಕಾನ್ಸ್ಟಿಟ್ಯೂನ್ಸಿ ಚಿತ್ರಣ ಬದಲಾವಣೆ ಮಾಡುವಂಥ ಶಕ್ತಿ ಇದ್ದವ್ರು ಇಲ್ಲಿ ಇದ್ರಿ ನೀವು ಎಲ್ಲ. ಅದಕ್ಕೆ ಇದು 2G ಟ್ರೈನಿಂಗ್, ಇದು ಇನ್ನು 3G ಇದೆ, 4G ಇದೆ, 5Gನೂ ಇದೆ. ನೀವು ಎಷ್ಟು ಟೈಮ್ ಕೊಡ್ತೀರಿ ಅಂತ ಟ್ರೈನಿಂಗ್ ಕೊಡ್ತೀವಿ. 3 ದಿವಸದಿದೆ, 1 ವಾರದಿದೆ, 15 ದಿವಸ ಇದೆ, 30 ದಿವಸದಿದೆ. ಇಲ್ಲ ಫುಲ್ ಪ್ಲೇಜ್ ಅಂದ್ರೆ 28ರೊಳಗೆ ಫುಲ್ ಪ್ಲೇಜ್. ಹೆಂಗೆ RSSನವ್ರು ಹೋಗ್ತಾರೆ ಮನೆ ಬಿಟ್ಟ, ಆ ಕಾರ್ಯಕ್ರಮ ಇದೆ. ಬೇಕಾದ್ರೆ ಯಾರು ಬರೋರು ಇದ್ರೆ ಬರ್ಬೇಕು. RSS ಅಲ್ಲಿ ತಮ್ಮ ಪಕ್ಷ ಕಟ್ಟಲಿಕ್ಕೆ ಭಾಳ ಜನ ಮದುವೆ ಮಾಡ್ಕೊಂಡಿಲ್ಲ, ಪ್ರಚಾರಕ್ಕಾಗಿ ಹೋಗ್ತಾರೆ ಅವರು ಫುಲ್ ಟೈಮ್. ನಿಮಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದೆ, ಏನೆಲ್ಲ ಕೊಟ್ಟರು ಕೂಡ ಮತ್ತಿನ್ನು ಅವೇನು MLA ಮಾಡ್ಯಾನ, ಈ ಸರ್ಕಾರ ಏನು ಮಾಡಿದೆ, ಯಾರು ಬೇಕಾದ್ರೆ ಕೇಳಿ 2,000 ರೂಪಾಯಿ ತೊಗೊಂಡವರು ಕೇಳ್ತಾರೆ ಏನು ಮಾಡಿದೆ ಕಾಂಗ್ರೆಸ್ ಅಂತ. ಬಸ್ನಾಗ ಹೋಗಿರ್ತಾರ, ಇಳಿತಾಳ ನಮ್ಮನ್ನ ಬ್ಯಾಗ್ ಶುರು ಮಾಡ್ತಾರ ಅವರು. ಸೊ ಮೊನ್ನೆ ಕೇಳಿದೆ, RSS ದವ್ರು ಸಿಕ್ಕಿದ್ರು ಅಲ್ಲಿ 115-100 ಜನ ಬ್ರಹ್ಮಚಾರಿಗಳಿದಾರಂತ ಅವ್ರ ಕಡೆ. ಇಡೀ ದೇಶದ ತುಂಬ ಒಂದು 100 ವರ್ಷದಲ್ಲಿ ಕಟ್ಟಿ 20 ವರ್ಷಗಳಲ್ಲಿ ಅವರು ಸರ್ಕಾರ ತಂದ್ರೆ ಇಡೀ ದೇಶದಲ್ಲಿ. ಯಾವುದೇ ಅವರು ನಿಸ್ವಾರ್ಥ, ಯಾರ್ದೋ ಮನೆಯಾಗ ಹೋಗಿ ಮಲಗ್ತಾರೆ, ಅವ್ರದ ಊಟ ಮಾಡ್ತಾರೆ, ಪಕ್ಷದ ಅವರ ಸಿದ್ಧಾಂತನ ಪ್ರಚಾರ ಮಾಡ್ತಾರೆ. ನೀವು ಕೂಡ ಸ್ವಲ್ಪ ಗಟ್ಟಿಯಾಗಿ ಅವ್ರಿಗೆ ಬರಬೇಕು. ನಮ್ಮ ಜಸ್ಟಿಸ್ ಅವ್ರು ಹೇಳ್ರಿ 2 ತಾಸು 2 ತಾಸಿಂದ ಕೆಲಸ ಆಗೋಲ್ಲ, ಸ್ವಲ್ಪ ಜಾಸ್ತಿ ಬೇಕು ನೀವು. ಅದಕ್ಕೆ ಬುದ್ಧನ ವಿಚಾರನ ಪಾರ್ಟಿದಲ್ಲ, ಪಾರ್ಟಿದ ಅವಶ್ಯಕತೆ ಇಲ್ಲ. ಬುದ್ಧನ ವಿಚಾರಗಳು, ಬಸವಣ್ಣವ್ರ ವಿಚಾರಗಳು, ಅಂಬೇಡ್ಕರ್ ವಿಚಾರಗಳು, ಪೆರಿಯಾರ್ ವಿಚಾರಗಳು,
ಶಾಹು ಮಹಾರಾಜ್ ವಿಚಾರಗಳನ್ನು ಜನಕ್ಕೆ ಹೇಳಬೇಕಾಗಿದೆ. ಅದೇ ಕಾಂಗ್ರೆಸ್ಸಿನ ಐಡಿಯಾಲಜಿ ಸೇಮ್ ಅದ. ಅದನ್ನು ತಿಳ್ಕೋದ್ರಂದ್ರೆ ಸಾಕು, ಅವರು ಅಲ್ಲಿಗೆ ಬರ್ತಾರೆ, ಅವರು ನಮ್ಮ ಟ್ರ್ಯಾಕಿಗೆ. ಸೊ ಅದಕ್ಕಾಗಿ ಅಹಿಂದ ನಾವು ರಾಜಕೀಯ ಲಾಭಕವಾಗಿ ಮಾಡ್ತಾ ಇಲ್ಲ, ಜನರನ್ನ ಜಾಗೃತಿ ಮಾಡಲಿಕ್ಕೆ ಈ ಸಮಾವೇಶನ ಸಮಾವೇಶ ಕಾರ್ಯಾಗಾರನ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ ಮಾಡ್ತೀವಿ, ಎಕ್ಸ್ಪರ್ಟ್ ಕರ್ಕೊಂಡ್ಬಂದು ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕಾಗಿ ನೀವೆಲ್ಲ ಹೆಚ್ಚು ಜಾಗೃತಿ ಆಗಬೇಕು ಮತ್ತು ಅಹಿಂದ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಅಹಿಂದ ವರ್ಗ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಮತ್ತು ಹೇಳಿದಾಗೆ ಅದು ರಾಜ್ಯಾಧ್ಯಕ್ಷ ಆ್ಯಕ್ಟಿವ್ ಆಗಿರಬೇಕು, ಜಿಲ್ಲಾಧ್ಯಕ್ಷ ಆ್ಯಕ್ಟಿವ್ ಆಗಿರಬೇಕು, ತಾಲೂಕಾದ ಆ್ಯಕ್ಟಿವ್ ಅಧ್ಯಕ್ಷ ಆಗಿರಬೇಕು. ಬೆಂಗಳೂರಿನಲ್ಲಿ ಯಾವುದೇ ಒಂದು ವಿಚಾರ ಹೇಳಿದ್ರೆ ಅದು ತಾಲೂಕಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಸೊ ಆ ರೀತಿ ನೀವೆಲ್ಲ ಜಾಗೃತ ಆಗ್ತಾರೆ. ರಾಜಕೀಯ ಲಾಭ ಒಂದು ಸಾರಿ ಸರ್ಕಾರ ಬರ್ತೈತೆ ಮುಗ್ದೈತೆ ಅದು ಮುಖ್ಯ ಅಲ್ಲ. ನಾವು ಶಾಶ್ವತವಾಗಿ ಗಟ್ಟಿಯಾಗಿ ಉಳಿಬೇಕಂತ ಮಾಡಿದ್ವಿ. ಯಾರು ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಸಿದ್ಧರಿದ್ರೆ ನಮ್ಮ ಜೊತೆ ನಿರಂತರವಾಗಿ ಬನ್ನಿ. ಇಡೀ ರಾಜ್ಯವನ್ನು ಸುತ್ತಾಕೋಣ. ಹೊಸ ಕ್ರಾಂತಿಯನ್ನು 26ರಿಂದ ಪ್ರಾರಂಭ ಮಾಡೋಣ. ಅದಕ್ಕಾಗಿ ಇನ್ನೂ ಭಾಳಷ್ಟು ವಿಚಾರಗಳನ್ನು ಬೇರೆ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ನಾವು ಅಧಿಕ ಸಂಖ್ಯೆಯಲ್ಲಿದ್ದರೂ ಕೂಡ ಇವತ್ತು ನಾವು ಸೋಲನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ಅವನು ಒಂದೇ ವೇದಿಕೆಯಲ್ಲಿ ತರುವಂಥ ಈ ಎಲ್ಲ ನಾಯಕರ ವಿಚಾರಗಳನ್ನು ಹೇಳಿ ಅವನು ಒಂದೇ ಪ್ಲಾಟ್ಫಾರ್ಮಿಗೆ ತರುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡೋಣ ಮಾತನ್ನು ಹೇಳ್ತಾ, ಇಲ್ಲಿ ತಾವು ಭಾಳ ಈ ಸಭೆಗೆ ವಿಶೇಷ ಆಸಕ್ತಿ ವಹಿಸಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮ ಕೆಲಸ ಇನ್ನು ಹೋಗಿ ಜಿಲ್ಲಾ, ನಿಮ್ಮ ತಾಲೂಕು, ನಿಮ್ಮ ಗ್ರಾಮಗಳಲ್ಲಿ ಅಹಿಂದ ಇರ್ಬೋದು, ಅಥವಾ ನಿಮ್ಮ ದಲಿತ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಯಾವುದೇ ಸಮುದಾಯದ ಸಂಘಟನೆ ಮುಖಾಂತರ ಈ ಐಡಿಯಾಲಜಿಯನ್ನು ಅವರಿಗೆ ಹೇಳುವಂಥ ಪ್ರಯತ್ನ ಮಾಡಿ. ಮತ್ತು ನಿಮ್ಮ ವಿರೋಧಿಗೆ ಯಾರು ಕಂಡುಹಿಡಿಯುವಂಥ ಪ್ರಯತ್ನ ಮಾಡಿ. ನಿಮ್ಮ ವಿರೋಧಿ ಯಾರು ಅದನ್ನು ಕಂಡುಹಿಡಿದಾಗ ನೀವು ಭಾಳ ಸುಲಭವಾಗಿ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನು ಹೇಳುತ್ತಾ, ಈ ಸಮಾವೇಶದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಅಹಿಂದ ಹೊರಗಿರ್ಬೋದು ಅಥವಾ ಅಹಿಂದ ಹೊರತುಪಡಿಸಿ ಬಂದವರು ಕೂಡ ಈ ಕಾರ್ಯಕ್ರಮ ತಾವು ಇದ್ದೀರಿ. ಮುಂದಿನ ದಿನಗಳಲ್ಲಿ ಒಂದು ಸ್ವಚ್ಛ ಕರ್ನಾಟಕ ಕಟ್ಟುವಂಥ ಒಂದು ಪ್ರಯತ್ನ ಮಾಡೋಣ. ಅದು ರಾಜಕೀಯವಾಗಿರ್ಬೋದು, ರಾಜಕೀಯೇತರವಾಗಿಯೂ ಇರ್ಬೋದು. ರಾಜಕೀಯದಿಂದನೇ ಎಲ್ಲ ಕಟ್ಟಲಿಕ್ಕೆ ಅಂತ ಸಾಧ್ಯ ಇಲ್ಲ, ರಾಜಕೀಯ ಇಲ್ಲದೇ ಕೂಡ ಕಟ್ಟಲಿಕ್ಕೆ ಸಾಧ್ಯ ಇದೆ. ಎರಡೂವನ್ನು ನಿಯಂತ್ರಣ ಮಾಡಿ ಈ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ಲ.